ಪ್ರವೀಣ್ ಶೆಟ್ಟಿ ಬಣದ ಕರವೇ ಅಧ್ಯಕ್ಷರಾಗಿ ಯಲ್ಪಳ್ಳಿ ಎ.ಟಿ. ಮಂಜು ನೇಮಕ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಪಾಂಡುಪುರ ತಾಲೂಕು ನೂತನ ಅಧ್ಯಕ್ಷರಾಗಿ ಯಲ್ಪಳ್ಳಿ ಎ.ಟಿ. ಮಂಜು ಅವರನ್ನು ನೇಮಿಸಿ ವೇದಿಕೆಯ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ. ಅಶೋಕ್ ಅವರು ನೇಮಕ ಮಾಡಿ ಸಭೆಯಲ್ಲಿ ಒಮ್ಮತದಿಂದ ಘೋಷಿಸಿದರು. ಪಾಂಡುಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಮಟ್ಟದ ಪದಾಧಿಕಾರಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿದ ಬಳಿಕ ಜಿಲ್ಲಾಧ್ಯಕ್ಷ ಅಶೋಕ್ ಅವರು ತಾಲೂಕಿನ ವನಗಾನಹಳ್ಳಿ ಗ್ರಾಪಂ ಉಪಾಧ್ಯಕ್ಷರಾಗಿರುವ ಯಲ್ಪಳ್ಳಿ ಎ.ಟಿ. ಮಂಜು ಅವರನ್ನು ಪಾಂಡುಪುರ ತಾಲೂಕು ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ನೇಮಕ ಪತ್ರ ವಿತರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ. ಅಶೋಕ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ. ಪಾಂಡುಪುರ ತಾಲೂಕಿಗೆ ನೂತನ ಅಧ್ಯಕ್ಷರಾಗಿ ಎ.ಟಿ. ಮಂಜುರನ್ನು ನೇಮಕ ಮಾಡಿ ಜವಾಬ್ದಾರಿ ನೀಡಲಾಗಿದೆ. ಕನ್ನಡ ನಾಡು ನುಡಿ ಜಲ ರೈತ ಸಮಸ್ಯೆಗೆ ಕುರಿತಂತೆ ಬೀದಿಗಿಳಿದು ಹೋರಾಟ ನಡೆಸುವ ಗುರಿ ಇಟ್ಟುಕೊಂಡಿದ್ದೇವೆ ಎಂದರು. ರಾಜಕೀಯ ಪಕ್ಷಗಳ ಅಥವಾ ರಾಜಕಾರಣಿಗಳ ಹಸ್ತಕ್ಷೇಪ ಇಲ್ಲದೆ ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗುವುದು ಎಂದರು. ನೂತನ ಅಧ್ಯಕ್ಷ ಎ.ಟಿ. ಮಂಜುನಾಥ್ ಮಾತನಾಡಿ, ಹೊಸ ಜವಾಬ್ದಾರಿ ವಹಿಸಿಕೊಂಡು ಅಧ್ಯಕ್ಷನಾಗಿ ನಾಡು ನುಡಿ ಬಗ್ಗೆ ಸಮಸ್ಯೆ ಬಂದಾಗ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ನಡೆಸುತ್ತೇನೆ ಎಂದರು. ಸಭೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ರಾಜೇಶ್, ಉಪಾಧ್ಯಕ್ಷ ಶ್ರೀನಿವಾಸ್, ಮಂಡ್ಯ ತಾಲೂಕು ಅಧ್ಯಕ್ಷ ದೇವರಾಜ್, ಮಂಡ್ಯ ನಗರ ಅಧ್ಯಕ್ಷ ಯೋಗೇಶ್, ಪಾಂಡುಪುರ ತಾಲೂಕು ಮುಖಂಡರಾದ ಎಣ್ಣೆಹುಳಕೊಪ್ಪಲು ನಿರಂಜನ್, ಹಿರಿಯರಳ್ಳಿ ಕೃಷ್ಣ, ತಿರುಮಲಪುರ ಯೋಗೇಶ್, ಕಣಿವೆಕೊಪ್ಪಲು ರವಿ, ವಡ್ರಳ್ಳಿ ಸುರೇಶ್, ಅಂತನಹಳ್ಳಿ ಗ್ರಾಮದ ಶಿವಸ್ವಾಮಿ, ಮಂಜು, ಪ್ರಕಾಶ್, ಕೃಷ್ಣ, ಅಭಿ, ಲಕ್ಕಪ್ಪ, ಅಳುಕೊಪ್ಪೆ ಕೀರ್ತಿ, ಮಹೇಶ್, ಬನ್ನಂಗಡಿ ಪ್ರಸನ್ನ, ವೆಂಡಳ್ಳಿ ರಾಮೇಗೌಡ ಸೇರಿದಂತೆ ಇತರರಿದ್ದರು. ಈ ಒಂದು ಸಂಘಟನೆಗೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಹೋಬಳಿ ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಿ ಇದೇ ಥರ ಸಂಘಟನೆಯನ್ನ ಮುಂದುವರಿಸಿಕೊಂಡು ಒಂದು ನ್ಯಾಯ ಸಮ್ಮತವಾಗಿ ಒಂದು ಕಾರ್ಯನಿರ್ವಹಿಸ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ನಾನು ಆಶಿಸ್ತಾ, ತಾಯಿ ಚಾಮುಂಡೇಶ್ವರಿ, ಭುವನೇಶ್ವರಿ ಎಲ್ಲರಿಗೂ ಇದೇ ಥರ ಶಕ್ತಿಯನ್ನು ನೀಡಲಿ ಅಂತ ನಾನು ಅವರಲ್ಲಿ ಆಶಿಸ್ತೀನಿ. ಈ ಒಂದು ಸಂಘಟನೆಯ ವಿಚಾರವಾಗಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ಕೇಳಬೇಕು. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ನಾವು ತಾಲೂಕು ಅಧ್ಯಕ್ಷರು ನಾವು ಇವತ್ತು ನಮ್ಮ ಹೋಬಳಿ ಮಟ್ಟದ ಉಪಾಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ. ಅಳಕುಪ್ಪೆಯಿಂದ ನಮ್ಮ ಚಿದಾನಂದ ಉಪಾಧ್ಯಕ್ಷರಾಗಿದ್ದೀವಿ. ತಿರುಮಲಪುರದ ಯೋಗಿ ಮತ್ತು ಅದರಲ್ಲಿ ದೇವರಾಜ್ ಅವರನ್ನು ನೇಮಕ ಮಾಡಿದ್ದೇವೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಸುರೇಶ್ ಅವರನ್ನು ನೇಮಕ ಮಾಡಿದ್ದೇವೆ ಮತ್ತು ಅದಕ್ಕಿಂತ ಮುಂಚೆಯಾಗಿ ನಮ್ಮ ಹಿರಿಯ ಗೌರವಾಧ್ಯಕ್ಷರಾಗಿ ಪುಟ್ಟೇಗೌಡರನ್ನು ನೇಮಕ ಮಾಡಿದ್ದೇವೆ. ಹಿರಿಯ ಸಲಹೆಗಾರರಾಗಿ ನಮ್ಮ ನಾಗರವರನ್ನು ನೇಮಕ ಮಾಡಿದೆ ಮತ್ತು ಸಂಘಟನೆ ಕಾರ್ಯದರ್ಶಿಯಾಗಿ ಶ್ರೀಯಸ್ ಮತ್ತು ಮಹೇಶ್ ಮತ್ತು ಮಾಡಿದ್ದೇವೆ ಮತ್ತು 4 ಮೆಂಬರ್ಗಳಾಗಿ ಕೃಷ್ಣ ಮತ್ತು ರವಿ ಮಾಡಿದ್ದೇವೆ. ಅದರಿಂದ ಎಲ್ಲರಿಗೂ ಗಮನಿಸುತ್ತಾಗಿ ಹೆಚ್ಚಿನ ಕನ್ನಡ ನುಡಿ ಮತ್ತು ಜಲ ವಿಚಾರದಲ್ಲಿ ಹೆಚ್ಚಿನ ಎಲ್ಲರೂ ಸಾಕಷ್ಟು ಪ್ರೋತ್ಸಾಹಪಟ್ಟು ನಾವು ಯಾವುದೇ ಇಲಾಖೆ ಆಗಲಿ ಅನ್ಯಾಯ ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ವೇದಿಕೆ ಅದನ್ನು ತಾಲೂಕಿನಲ್ಲಿ ಇದನ್ನು ನಾವೆಲ್ಲರೂ ಮುಂದೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಸಹಕಾರ ಕೊಡಿ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಸಿಗಲಿ ಅಂತ ಎಲ್ಲರಿಗೂ ಸಮಾಜ ಭಾಗವಹಿಸಿದ್ದೀವಿ. ಎಲ್ರಿಗೂ ನಮಸ್ಕಾರ. ಈ ಒಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಇವತ್ತು ಒಂದು ತಾಲೂಕು ಘಟಕದ ಒಂದು ಪದಾಧಿಕಾರಿಗಳ ಒಂದು ನೇಮಕವನ್ನ ಪ್ರಕ್ರಿಯೆಯನ್ನು ಇವತ್ತು ನಾವು ಇಲ್ಲಿ ಮುಕ್ತಾಯ ಮಾಡಿದ್ದೀವಿ. ಈ ಒಂದು ನಮ್ಮ ಸಂಘಟನೆಯ ಧ್ಯೇಯ ಉದ್ದೇಶ ಇವತ್ತು ಏನು ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗ್ಬೋದು ಅಥವಾ ಸಕ್ಕರೆ ಕಾರ್ಖಾನೆಗಳು ಏನು ರೈತರಿಗೆ ಸರಿಯಾದಂಥ ಬೆಲೆ ನಿಗದಿ ಕೊಡದೇ ಇರ್ತಕ್ಕಂಥದ್ದು, ಮತ್ತೆ ನಮ್ಮ ಭಾಗದಲ್ಲಿ ಇವತ್ತು ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಜೊತೆಗೆ ನಮ್ಮ ತಾಲೂಕು ಕಚೇರಿಗಳು, ಆಸ್ಪತ್ರೆಗಳು ಮತ್ತೆ ತಾಲೂಕು ಪಂಚಾಯತಿಗಳು ಈ ಥರದಲ್ಲಿ ತುಂಬಾ ತರದ ಎಲ್ಲಾ ತರದ ಸಮಸ್ಯೆಗಳು ನಮ್ಮ ರೈತರಿಗೆ ಆಗ್ತಾ ಇದೆ. ಇದರ ವಿರುದ್ಧವಾಗಿ ನಾವು ಹೋರಾಟ ಮತ್ತು ನಾಡು ನುಡಿಗಳ ವಿಚಾರವಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಒಂದು ಘಟಕವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಸಂಘಟನೆಯ ಉದ್ದೇಶ ಇಷ್ಟೇ, ಯಾರಿಗೂ ಅನ್ಯಾಯ ಆಗಬಾರ್ದು. ಮತ್ತೆ ನಾಡು ನುಡಿ ವಿಚಾರವಾಗಿ ನಮ್ಮ ನಾಮಫಲಕಗಳು ಕಡ್ಡಾಯವಾಗಿ ಕನ್ನಡದಲ್ಲೇ ಇರಬೇಕು. ಮತ್ತೆ ತಾಲೂಕು ಕಚೇರಿಗಳಲ್ಲಿ ಅವರ ಹೆಸರುಗಳನ್ನು ಸಹ ಕನ್ನಡದಲ್ಲೇ ಇಟ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮುಂದಿನ ದಿನಗಳಲ್ಲಿ ನಾವು ಪಾಂಡುಪುರ ತಾಲೂಕಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತ ನಮ್ಮ ಸಂಘಟನೆಯ ಪರವಾಗಿ ಇವತ್ತು ನಾವು ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ. ಈ ಒಂದು ಸಂಘಟನೆಗೆ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಹೋಬಳಿ ಘಟಕದ ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ
ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಇದೇ ಥರ ಸಂಘಟನೆಯನ್ನು ಮುಂದುವರಿಸಿಕೊಂಡು ಒಂದು ನ್ಯಾಯ ಸಮ್ಮತವಾಗಿ ಒಂದು ಕಾರ್ಯನಿರ್ವಹಿಸ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ನಾನು ಆಶಿಸ್ತಾ ತಾಯಿ ಚಾಮುಂಡೇಶ್ವರಿ ಭುವನೇಶ್ವರಿ ಎಲ್ಲರಿಗೂ ಇದೇ ಥರ ಶಕ್ತಿಯನ್ನು ನೀಡಲಿ ಅಂತ ನಾನು ಅವರಲ್ಲಿ ಆಶಿಸ್ತೀನಿ. ಈ ಒಂದು ಸಂಘಟನೆಯ ವಿಚಾರವಾಗಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತೀನಿ. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಭವಿಷ್ಯಕ್ಕೆ ನಾವು ತಾಲೂಕು ಅಧ್ಯಕ್ಷರು ನಾವು ಇವತ್ತು ನಮ್ಮ ಹೋಬಳಿ ಬಣದ ಉಪಾಧ್ಯಕ್ಷರನ್ನು ನೇಮಕ ಮಾಡಿದ್ದೇವೆ. ಅಳಕುಪ್ಪೆಯಿಂದ ನಮ್ಮ ಚಿದಾನಂದ ಅವ್ರನ್ನ ಉಪಾಧ್ಯಕ್ಷ ಮಾಡಿದ್ದೀವಿ. ತಿರ್ಲಾಪುರದ ಯೋಗಿ ಮತ್ತು ನನ್ನಲ್ಲಿ ದೇವರಾಜ್ ಅವರನ್ನು ನೇಮಕ ಮಾಡಿದ್ದೇವೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಒಳ್ಳೆ ಸುರೇಶ್ ಅವರನ್ನು ನೇಮಕ ಮಾಡಿದ್ದೇವೆ ಮತ್ತು ಅದಕ್ಕಿಂತ ಮುಂಚಾಗಿ ನಮ್ಮ ಹಿರಿಯ ಗೌರವಾಧ್ಯಕ್ಷರಾಗಿ ಪುಟ್ಟೇಗೌಡರನ್ನು ನೇಮಕ ಮಾಡಲಾಗಿದೆ ಮತ್ತು ಹಿರಿಯ ಸಲಹೆಗಾರರಾಗಿ ನಮ್ಮ ನಾಗಣ್ಣ ಅವರನ್ನು ನೇಮಕ ಮಾಡಲಾಗಿದೆ ಮತ್ತು ಸಂಘಟನೆ ಕಾರ್ಯದರ್ಶಿಯಾಗಿ ಶ್ರೀಯರ್ಷ ಮತ್ತು ನಮ್ಮ ಮಹೇಶ್ ಮತ್ತು ಮಾಡಿದ್ದೇವೆ ಮತ್ತು ತಾಲೂಕಿನ ಮೆಂಬರ್ಗಳಾಗಿ ಕೃಷ್ಣ ಮತ್ತು ರವಿ ಇನ್ನೊಂದು ಕೆಲಸ ಮಾಡಿದ್ದೇವೆ. ಆದ್ದರಿಂದ ಇವರೆಲ್ಲರಿಗೂ ಗಮನಿಸುವ ತಾಯಿ ಹೆಚ್ಚಿನ ಕನ್ನಡ ನುಡಿ ಮತ್ತು ಜಲ ವಿಚಾರದಲ್ಲಿ ಹೆಚ್ಚಿನ ಸಾಕಷ್ಟು ಇದೇ ಯಾವುದೇ ಇಲಾಖೆ ಆಗಲಿ ಅನ್ಯಾಯ ಯಾವುದೇ ಕಾರ್ಯಕ್ರಮ